ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈ ಸೋಲಾರ್ ಪಂಪ್ ಸೆಟ್ ಹಾಕ್ಸಿದ್ದಾರೆ ನಮ್ಮ ಫ್ರೆಂಡು. ಇದಕ್ಕೆ ಎಷ್ಟಪ್ಪ ಖರ್ಚಾಯ್ತು ಅಂತ ಸಂಪೂರ್ಣವಾಗಿ ತಿಳಿಸ್ತೀನಿ, ಬನ್ನಿ. ನಮಸ್ಕಾರ, ನನ್ನ ಹೆಸರು ನಾಗಭೂಷಣ್ ಅಂತ. ನಾವು ನಮ್ಮ ಜಮೀನಲ್ಲಿ ಸೋಲಾರ್ ಪಂಪ್ ಸೆಟ್ ಚೆಕ್ ಮಾಡಿದ್ವಿ. ಯಾಕೆ ಸೋಲಾರ್ ಪಂಪ್ ಸೆಟ್ ಚೆಕ್ ಮಾಡಿದ್ವಿ ಅಂದರೆ, ಈ ಕಡೆ ನಮಗೆ ಕರೆಂಟ್ ಪ್ರಾಬ್ಲಮ್ ಇರುತ್ತೆ, ಮತ್ತು ಕರೆಂಟ್ ಬಿಲ್ಲು ಇಲ್ಲಿ ನಾನಾ ಥರ ಇರ್ತವೆ. ಅದಕ್ಕೋಸ್ಕರ ಆ ಪ್ರಾಬ್ಲಮ್ ಎಲ್ಲ ಏನು ಬೇಡ ಅಂತ ನಾವು ಸೋಲಾರ್ ಪಂಪ್ ಸೆಟ್ ಮಾಡಿದ್ದೀನಿ. ಇದು ಬಂದು ಒಂದು ಪ್ಯಾನಲ್ ಬಂದು 550 ವಾಟ್ಸು. 10 ಪ್ಯಾನಲ್ ಹಾಕಿದ್ದೀನಿ. ಅಲ್ಲಿಗೆ 5500 ವಾಟ್ಸ್ ಆಯಿತು. ನೀರು ಬಿಸಿಲು ಚೆನ್ನಾಗಿ ಎಷ್ಟು ಬಿಸಿಲು ಹೊಡಿತೋ ಅಷ್ಟು ಪವರಾಗಿ ನೀರು ಬರ್ತೈತೆ. ಆ ನೀರು ಹೆಂಗೆ ಬರ್ತೈತೆ ಬಂದು ಚೆಕ್ ಮಾಡೋಣ ಬನ್ನಿ. ಇವಾಗ ಬೋರ್ ಹಾಕ್ಸಕ್ಕೆ ನಿಮ್ಗೆ ಎಷ್ಟಡಿ ಬೋರ್ ಹಾಕ್ಸಿರೋದು? ಬೋರ್ ಬಂದು 620 ಅಡಿಗೆ ಹಾಕ್ಸಿರೋದು. ಬೋರ್ ಹಾಕಕ್ಕೆ ಕೊರ್ಸಕ್ಕೆ ಎಷ್ಟು ಖರ್ಚಾಗಿದೆ? ಇದು ಬಂದು 1,15,000 ರೂಪಾಯಿ ಆಯ್ತು. 620 ಅಡಿ ಕೊರ್ಸಿರೋದು. ಅದಾಗಿದ್ದಾದ್ಮೇಲೆ ಇವಾಗ ಎಷ್ಟು ಅಡಿ ಪೈಪ್ ಬಿಟ್ಟಿದ್ದೀರಾ? ಇವಾಗ ಬಂದು 500 ಅಡಿಗೆ ಪೈಪ್ ಬಿಟ್ಟು ಮೋಟ್ರ್ ಬಿಟ್ಟಿರೋದು. 5 HP ಮೋಟ್ರು. ನೀರೆಲ್ಲ ಚೆನ್ನಾಗಿ ಬರುತ್ತೆ? ನೀರೆಲ್ಲ ಬರುತ್ತೆ. 1.5 ಇಂಚ್ ಪೈಪ್ ಹೇಳ್ಸಿದ್ವಿ. 1.5 ಇಂಚ್ ಪೈಪ್ ಚೆನ್ನಾಗಿ ಬರ್ತೈತೆ. ನಮ್ಗೆ ಎಷ್ಟು ಬಿಸಿಲು ಹೊಡಿತದೆ ಅಷ್ಟು ನೀರು ಬರ್ತೈತೆ. ಅದಾಗಿದ್ದಾದ್ಮೇಲೆ ಟೋಟಲ್ ಆಗಿ ಎಷ್ಟು ಖರ್ಚಾಗಿದೆ? ನೀವು ಬೋರ್ ಹಾಕ್ತಾವಿಂದ ಇವಾಗ ಸೋಲಾರ್ ಪಂಪ್ ಸೆಟ್ ತವಿಂದ ಹಿಡಿದು ಟೋಟಲ್ ಆಗಿ ಬೋರ್ಗೆ 1.15, ಸೋಲಾರ್ಗೆ 2.30, 3.5 ಲಕ್ಷ ಆಯ್ತು ಟೋಟಲ್ ಆಗಿ. 3.5 ಲಕ್ಷ ಆಗಿದೆ. ಇವಾಗ ಯಾವ ಟೆನ್ಷನ್ ಇಲ್ಲ ನಿಮ್ಗೆ, ಕರೆಂಟ್ ಬಿಲ್ ಕಟ್ಟೋ ಯಾವ ಟೆನ್ಷನ್ ಇಲ್ಲ. ಇವಾಗ ಫ್ರೀ ಆಗಿ ಓಡ್ತೈತೆ. ಇವಾಗ ನೀವು ಹಾಕ್ಸಿರೋದು ಯಾವ ಬ್ರ್ಯಾಂಡ್ ಇದು? ಈ ಸೋಲಾರ್ ಬಂದು ಇದು ಅಲ್ಟ್ರಾ ಅಂತ ಕಂಪ್ನಿ. ಒಂದ್ ಪ್ಯಾನಲ್ ಬಂದು 550 ವಾಟ್ಸು. 550 ವಾಟ್ಸ್. ಹೌದು. 10 ಪ್ಯಾನಲ್ ಬೋರ್ಡ್ ಹಾಕಿದಿರಾ? ಹೌದು, 10 ಹಾಕಿದೀವಿ. ಅಲ್ಲಿಗೆ 5500 ವಾಟ್ಸ್ ಆಯ್ತು. ಇದು ಬಂದು ತಿರ್ಚೂರು ನಮ್ಗೆ ಸೆಟ್ ಮಾಡಿ ಕೊಟ್ಟಿದ್ದು. ಟೋಟಲ್ A to Z ಅವ್ರದೇ. 2,30,000. ನೀರು ಬಂದು ಈಚೆಗೆ ಎತ್ತಿ ಕೊಡುವಂಗೆ. ನೀವು ಯಾರ್ಯಾರೆಲ್ಲ ಸೋಲಾರ್ ಪಂಪ್ ಸೆಟ್ ಹಾಕ್ಸ್ಬೇಕಂತ ಅನ್ಕೊಂಡಿದ್ದೀರಾ, ಈ ಸ್ಕ್ರೀನ್ ಅಲ್ಲಿ ಬರೋ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಇವರು ತಮಿಳುನಾಡು, ಆಂಧ್ರ, ಕೇರಳ, ಕರ್ನಾಟಕ ಎಲ್ಲ ಕಡೆ ಬಂದು ಫಿಟ್ ಮಾಡ್ಕೊಡ್ತಾರೆ ಅಂತಾನೆ ಹೇಳ್ಬೋದು.